ಬೆಳಗಾವಿನಲ್ಲಿ ಘನಘೋರ ಉಗ್ರ ದಾಳಿಗೆ ಬೆಚ್ಚಿ ಬಿದ್ದ ಜಮ್ಮು ಕಾಶ್ಮೀರದ ಪಂಡಿತರು ಏನ್ ಹೇಳ್ತಾರೆ ಹಾಗಾದ್ರೆ ಈ ನಗರದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಬೆಳಗಾವಿನಲ್ಲಿ ಘನಘೋರ ಉಗ್ರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಶ್ಮೀರಿ ಪಂಡಿತರು ಏನ್ ಹೇಳ್ತಾರೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳ್ತಿದ್ದಾರೆ ಹಂಗಾದ್ರೆ ಬನ್ನಿ ನೋಡ. ಕಾಶ್ಮೀರದಲ್ಲಿ ಪಂಡಿತರ ನರಮೇಧದ ಬಗ್ಗೆ ನಾವು ಕೇಳಿದ್ದೀವಿ, ನಾವು ಓದಿದ್ದೀವಿ. ಆ ಪಂಡಿತರು ಈಗ ಎಲ್ಲಿ ಹೋದ್ರು ಅನ್ನೋದನ್ನ ವಿಚಾರ ಮಾಡಿದಾಗ ಬಹುತೇಕ ಜನ ಪಂಡಿತರು ಕಾಶ್ಮೀರವನ್ನ ಬಿಟ್ಟು ಬೇರೆ ಬೇರೆ ಕಡೆಗೆ ಹೋದ್ರು. ಅಳಿದುಳಿದ ಪಂಡಿತರನ್ನ ಭಾರತ ಸರ್ಕಾರವೇ ವಿಶೇಷವಾದಂತಹ ಕ್ವಾರ್ಟರ್ಸ್ಗಳ ಮೂಲಕ ಅವರಿಗೆ ರಕ್ಷಣೆಯನ್ನ ಕೊಡ್ತಾ ಇದೆ. ನಾನಿರುವಂತಹ ಈ ಒಂದು ಸ್ಥಳ ಇದೆಯಲ್ಲ, ಇದು ಶೇಖ್ಪುರ ಅಂತ ಹೇಳಿ ಪಂಡಿತರು ಇರುವಂತ ಜಾಗ. ಇದು 300 ಪಂಡಿತರ ಕುಟುಂಬಗಳಿದಾವೆ. ನೋಡಿ, ತ್ರಿವರ್ಣ ಧ್ವಜ ಮೇಲ್ಗಡೆ ಹಾರಾಟ ಮಾಡ್ತಾ ಇದೆ. ಅಲ್ಲಿ ಭಾರತದ ತ್ರಿವರ್ಣ ಧ್ವಜ ಕೇಸರಿ, ಬಿಳಿ, ಹಸಿರು, ನಮ್ಮ ಅಶೋಕ ಚಕ್ರ ಇರುವಂತ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜ ಹಾರಾಟ ಮಾಡ್ತಾ ಇದೆ. ಈ ಕಾಲೋನಿಯ ಒಳಗಡೆ ಇರೋದೆಲ್ಲವೂ ಕೂಡ ಪಂಡಿತರ ಮನೆಗಳು. ಪಂಡಿತರ ಮನೆಯ ಮುಂದ್ಗಡೆ ಇರೋದು BSF ನ ಪೊಲೀಸ್ ಸಿಬ್ಬಂದಿ, ಭದ್ರತಾ ಸಿಬ್ಬಂದಿ ಪಂಡಿತರ ಮನೆಯನ್ನ ಕಾವಲು ಕಾಯ್ತಾ ಇದ್ದಾರೆ. ಇಂದು ಪಂಡಿತರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಅದನ್ನ ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಮೊದಲು ಒಂದು ಕಾಲದಲ್ಲಿ ಕಾಶ್ಮೀರ ಅಂತ ಹೇಳಿದ್ರೆ ಗುಡಿ ಗೋಪುರಗಳು, ದೇವಸ್ಥಾನಗಳು ಇದ್ದಂತ ಈ ಕಾಶ್ಮೀರ ಇಂದು ಪಂಡಿತರು ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಆದ್ರೆ ಇವತ್ತು ಅವರು ಇರೋದು ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ. ಇದು ಇಲ್ಲಿನ ಚಿತ್ರಣ. ಇಲ್ಲಿರುವಂತಹ ಮನೆಗಳು, ಆ ಮನೆಗಳನ್ನೆಲ್ಲ ನೋಡಿ, ಆ ಮನೆ ಅಲ್ಲಿ ಗಮನಿಸ್ತಾ ಇದ್ರಿ, ಸುತ್ತಲೂ ಕೂಡ ಕಾಂಪೌಂಡ್ ಇದೆ. ಯಾರು ಕೂಡ ಒಳಗಡೆ ಬರೋದಕ್ಕೆ ಅವಕಾಶವೇ ಇಲ್ಲ. ಒಂದು ರೀತಿಯಲ್ಲಿ ಫುಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಇದು. ಸಂಪೂರ್ಣವಾಗಿ ನಾಕಾಬಂದಿ ಇಲ್ಲೂ ಕೂಡ ಇರುತ್ತೆ, ಪೊಲೀಸ್ ಬಂದೋಬಸ್ತ್ ಇರುತ್ತೆ, ಭದ್ರತಾ ಪಡೆಗಳು ಎನಿ ಟೈಮ್ ಇಲ್ಲಿ ಇರ್ತದೆ. ಯಾವುದೇ ಉಳಿದ ಪಂಡಿತರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇಲ್ಲಿ ಒಳಗಡೆ ಮುಂದೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಪಂಡಿತರು ಇಲ್ಲಿ ಇರ್ತಾರೆ ನೋಡಿ. ಪಂಡಿತರ ಹುಡುಗರೆಲ್ಲ ಹೊರಗಡೆ ಬರೋದನ್ನ ತಾವು ಗಮನಿಸ್ತಾ ಇದ್ದೀರಿ. आओ ये पंडित कॉलोनी है. पंडित कॉलोनी क्या बोलते हैं, वही कॉलोनी में पूरा कंफर्टेबल है? हाँ, पूरा कितना फैमिली है यहाँ पे? करीब 500-600. ओके. पहले आप किधर रहता था? पहले हम जम्मू में रहता. कितना साल हो गया इधर आके? 10 साल हो गया. कैसा है वही कश्मीर में पंडित का परिस्थिति कैसा है? अभी तो ठीक है सर, लेकिन ये बीच में होता रहता है. आतंकवादी को डर है आपको? हाँ, आतंकवादियों से है लेकिन अभी फिलहाल तो ठीक. आपका फैमिली भयोत्पादक आतंकवादी का अटैक में मर गए, वो पूरा इंसिडेंट है ना? कौन सर? बहुत दुखी बात है. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಎಸ್, ನೋಡಿ, ಇದು ಪಂಡಿತರು ಹೇಳ್ತಿರುವಂತ ಮಾತು. ಇಲ್ಲಿರುವಂತಹ ಅಳಿದುಳಿದ ಪಂಡಿತರ ಮಾತಾಗಿದೆ. ನಾವು ಭಾರತೀಯರು ಇವ್ರ ಜೊತೆಗೆ ಎಂದೂ ಇದ್ದೀವಿ, ಸದಾ ಇದ್ದೀವಿ. ಭಾರತ ಒಂದು, ಭಾರತದ ಸಾರ್ವಭೌಮತೆ, ಭಾರತದ ಏಕತೆ, ಭಾರತದ ಭದ್ರತೆ ಅಂತ ಹೇಳಿ ಬಂದಾಗ ಇಡೀ ಭಾರತ ದೇಶ ಜೊತೆಗಿದ್ದೀವಿ. ಈ ಆತಂಕವಾದಿಗಳನ್ನ ಹೆಡೆಮುರಿ ಕಟ್ಟುವಂತ ಕೆಲಸ ಭಾರತ ಎಂದಿಗೂ ಮಾಡುತ್ತೆ. ಭಾರತದ ಅಸ್ಮಿತೆಯನ್ನ, ಈ ಕಾಶ್ಮೀರದ ಅಸ್ಮಿತೆ, ಈ ಪಂಡಿತರನ್ನ ಉಳಿಸುವಂತ ಅಥವಾ ಈ ಪಂಡಿತರಿಗೆ ಒಂದು ಮೂಲ ನೆಲೆಯನ್ನು ಕಲ್ಪಿಸುವಂತ ಪ್ರಯತ್ನ ಭಾರತ ಎಂದಿಗೂ ಕೂಡ ಮಾಡುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಜಮ್ಮು ಕಾಶ್ಮೀರದಿಂದ ಬೆಳಗಾವಿನಲ್ಲಿ ಘನಘೋರ ಉಗ್ರ ದಾಳಿಗೆ ಬೆಚ್ಚಿ ಬಿದ್ದ ಜಮ್ಮು ಕಾಶ್ಮೀರದ ಪಂಡಿತರು ಏನ್ ಹೇಳ್ತಾರೆ ಹಾಗಾದ್ರೆ ಈ ನಗರದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಬೆಳಗಾವಿನಲ್ಲಿ ಘನಘೋರ ಉಗ್ರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಶ್ಮೀರಿ ಪಂಡಿತರು ಏನ್ ಹೇಳ್ತಾರೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳ್ತಿದ್ದಾರೆ ಹಂಗಾದ್ರೆ ಬನ್ನಿ ನೋಡ. ಕಾಶ್ಮೀರದಲ್ಲಿ ಪಂಡಿತರ ನರಮೇಧದ ಬಗ್ಗೆ ನಾವು ಕೇಳಿದ್ದೀವಿ, ನಾವು ಓದಿದ್ದೀವಿ. ಆ ಪಂಡಿತರು ಈಗ ಎಲ್ಲಿ ಹೋದ್ರು ಅನ್ನೋದನ್ನ ವಿಚಾರ ಮಾಡಿದಾಗ ಬಹುತೇಕ ಜನ ಪಂಡಿತರು ಕಾಶ್ಮೀರವನ್ನ ಬಿಟ್ಟು ಬೇರೆ ಬೇರೆ ಕಡೆಗೆ ಹೋದ್ರು. ಅಳಿದುಳಿದ ಪಂಡಿತರನ್ನ ಭಾರತ ಸರ್ಕಾರವೇ ವಿಶೇಷವಾದಂತಹ ಕ್ವಾರ್ಟರ್ಸ್ಗಳ ಮೂಲಕ ಅವರಿಗೆ ರಕ್ಷಣೆಯನ್ನ ಕೊಡ್ತಾ ಇದೆ. ನಾನಿರುವಂತಹ ಈ ಒಂದು ಸ್ಥಳ ಇದೆಯಲ್ಲ, ಇದು ಶೇಖ್ಪುರ ಅಂತ ಹೇಳಿ ಪಂಡಿತರು ಇರುವಂತ ಜಾಗ. ಇದು 300 ಪಂಡಿತರ ಕುಟುಂಬಗಳಿದಾವೆ. ನೋಡಿ, ತ್ರಿವರ್ಣ ಧ್ವಜ ಮೇಲ್ಗಡೆ ಹಾರಾಟ ಮಾಡ್ತಾ ಇದೆ. ಅಲ್ಲಿ ಭಾರತದ ತ್ರಿವರ್ಣ ಧ್ವಜ ಕೇಸರಿ, ಬಿಳಿ, ಹಸಿರು,
ನಮ್ಮ ಅಶೋಕ ಚಕ್ರ ಇರುವಂತ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜ ಹಾರಾಟ ಮಾಡ್ತಾ ಇದ್ರೆ ಈ ಕಾಲೋನಿಯ ಒಳಗಡೆ ಇರೋದೆಲ್ಲವೂ ಕೂಡ ಪಂಡಿತರ ಮನೆಗಳು. ಪಂಡಿತರ ಮನೆಯ ಮುಂದ್ಗಡೆ ಇರೋದು BSF ನ ಪೊಲೀಸ್ ಸಿಬ್ಬಂದಿ, ಭದ್ರತಾ ಸಿಬ್ಬಂದಿ ಪಂಡಿತರ ಮನೆಯನ್ನ ಕಾವಲು ಕಾಯ್ತಾ ಇದ್ದಾರೆ. ಇಂದು ಪಂಡಿತರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಅದನ್ನ ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಮೊದಲು ಒಂದು ಕಾಲದಲ್ಲಿ ಕಾಶ್ಮೀರ ಅಂತ ಹೇಳಿದ್ರೆ ಗುಡಿ ಗೋಪುರಗಳು, ದೇವಸ್ಥಾನಗಳು ಇದ್ದಂತ ಈ ಕಾಶ್ಮೀರ ಇಂದು ಪಂಡಿತರು ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಆದ್ರೆ ಇವತ್ತು ಅವರು ಇರೋದು ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ. ಇದು ಇಲ್ಲಿನ ಚಿತ್ರಣ. ಇಲ್ಲಿರುವಂತ ಮನೆಗಳನ್ನೆಲ್ಲ ನೋಡಿ, ಆ ಮನೆ ಅಲ್ಲಿ ಗಮನಿಸ್ತಾ ಇದ್ರಿ, ಸುತ್ತಲೂ ಕೂಡ ಕಾಂಪೌಂಡ್ ಇದೆ. ಯಾರು ಕೂಡ ಒಳಗಡೆ ಬರೋದಕ್ಕೆ ಅವಕಾಶವೇ ಇಲ್ಲ. ಒಂದು ರೀತಿಯಲ್ಲಿ ಫುಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಇದು. ಸಂಪೂರ್ಣವಾಗಿ ನಾಕಾಬಂದಿ ಇಲ್ಲೂ ಕೂಡ ಇರುತ್ತೆ, ಪೊಲೀಸ್ ಬಂದೋಬಸ್ತ್ ಇರುತ್ತೆ, ಭದ್ರತಾ ಪಡೆಗಳು ಎನಿ ಟೈಮ್ ಇಲ್ಲಿ ಇರ್ತದೆ. ಯಾವುದೇ ಉಳಿದ ಪಂಡಿತರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇಲ್ಲಿ ಒಳಗಡೆ ಮುಂದೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಪಂಡಿತರು ಇಲ್ಲಿ ಇರ್ತಾರೆ ನೋಡಿ. ಪಂಡಿತರ ಹುಡುಗರೆಲ್ಲ ಹೊರಗಡೆ ಬರೋದನ್ನ ತಾವು ಗಮನಿಸ್ತಾ ಇದ್ದೀರಿ. आओ ये पंडित कॉलोनी है। पंडित कॉलोनी क्या बोलते हैं, वही कॉलोनी में पूरा कंफर्टेबल है? हाँ पूरा कितना फैमिली है यहाँ पे? करीब 500-600। ओके, पहले आप किधर रहता था? पहले हम जम्मू में रहता। कितना साल हो गए इधर आके? 10 साल हो गया। कैसा है वही कश्मीर में पंडित का परिस्थिति कैसा है? अभी तो ठीक है सर, लेकिन ये बीच में होता रहता है। आतंकवादी को डर है आपको? हाँ, आतंकवादी से है थोड़ा बहुत, लेकिन अभी फिलहाल तो ठीक। आपका फैमिली भयोत्पादक का आतंकवादी का अटैक में मर गए, ऊपर इंसिडेंट है ना? कम सर, बहुत दुख की बात है सर, ये मरे यहाँ पे। भारत माता की जय, ಭಾರತ್ ಮಾತಾ ಕಿ ಜಯ, ಭಾರತ್ ಮಾತಾ ಕಿ ಜಯ. ಎಸ್, ನೋಡಿ, ಇದು ಪಂಡಿತರು ಹೇಳ್ತಿರುವಂತ ಮಾತು. ಇಲ್ಲಿರುವಂತ ಅಳಿದುಳಿದ ಪಂಡಿತರ ಮಾತಾಗಿದೆ. ನಾವು ಭಾರತೀಯರು ಇವ್ರ ಜೊತೆಗೆ ಎಂದೂ ಇದ್ದೀವಿ, ಸದಾ ಇದ್ದೀವಿ. ಭಾರತ ಒಂದು, ಭಾರತದ ಸಾರ್ವಭೌಮತೆ, ಭಾರತದ ಏಕತೆ, ಭಾರತದ ಭದ್ರತೆ ಅಂತ ಹೇಳಿ ಬಂದಾಗ ಇಡೀ ಭಾರತ ದೇಶ ಜೊತೆಗಿದ್ದೀವಿ. ಈ ಆತಂಕವಾದಿಗಳನ್ನ ಹೆಡೆಮುರಿ ಕಟ್ಟುವಂತ ಕೆಲಸ ಭಾರತ ಎಂದಿಗೂ ಮಾಡುತ್ತೆ. ಭಾರತದ ಅಸ್ಮಿತೆಯನ್ನ, ಈ ಕಾಶ್ಮೀರದ ಅಸ್ಮಿತೆ, ಈ ಪಂಡಿತರನ್ನ ಉಳಿಸುವಂತ ಅಥವಾ ಈ ಪಂಡಿತರಿಗೆ ಒಂದು ಮೂಲ ನೆಲೆಯನ್ನು ಕಲ್ಪಿಸುವಂತ ಪ್ರಯತ್ನ ಭಾರತ ಎಂದಿಗೂ ಕೂಡ ಮಾಡುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಜಮ್ಮು ಕಾಶ್ಮೀರದಿಂದ ಬೆಳಗಾವಿನಲ್ಲಿ ಘನಘೋರ ಉಗ್ರ ದಾಳಿಗೆ ಬೆಚ್ಚಿ ಬಿದ್ದ ಜಮ್ಮು ಕಾಶ್ಮೀರದ ಪಂಡಿತರು ಏನ್ ಹೇಳ್ತಾರೆ ಹಾಗಾದ್ರೆ? ಶ್ರೀನಗರದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಬೆಳಗಾವಿನಲ್ಲಿ ಘನಘೋರ ಉಗ್ರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಶ್ಮೀರಿ ಪಂಡಿತರು ಏನ್ ಹೇಳುತ್ತಾರೆ? ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳ್ತಿದ್ದಾರೆ ಹಂಗಾದ್ರೆ ಬನ್ನಿ ನೋಡಿ. ಕಾಶ್ಮೀರದಲ್ಲಿ ಪಂಡಿತರ ನರಮೇಧದ ಬಗ್ಗೆ ನಾವು ಕೇಳಿದ್ದೀವಿ, ನಾವು ಓದಿದ್ದೀವಿ. ಆ ಪಂಡಿತರು ಈಗ ಎಲ್ಲಿ ಹೋದ್ರು ಅನ್ನೋದನ್ನ ವಿಚಾರ ಮಾಡಿದಾಗ ಬಹುತೇಕ ಜನ ಪಂಡಿತರು ಕಾಶ್ಮೀರವನ್ನ ಬಿಟ್ಟು ಬೇರೆ ಬೇರೆ ಕಡೆಗೆ ಹೋದ್ರು. ಅಳಿದುಳಿದ ಪಂಡಿತರನ್ನ ಭಾರತ ಸರ್ಕಾರವೇ ವಿಶೇಷವಾದಂತಹ ಕ್ವಾರ್ಟರ್ಸ್ಗಳ ಮೂಲಕ ಅವರಿಗೆ ರಕ್ಷಣೆಯನ್ನ ಕೊಡ್ತಾ ಇದೆ.